ದಿನಾಂಕ 24/3/2026ರಂದು ಕರ್ನಾಟಕ ರಾಜ್ಯ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದಿಂದ ಬೆಂಗಳೂರು ಚಲೋ ಬೃಹತ್ ಸಮಾವೇಶವನ್ನ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ಕಾರಣ, ರಾಜ್ಯ ಸರ್ಕಾರ ತರಲಿಕ್ಕೆ ಹೊರಟಿರುವ ಒಳ ಮೀಸಲಾತಿ ವಿಧೇಯಕವನ್ನ ವಿರೋಧಿಸಿ ಒಂದು ಬೃಹತ್ ಪ್ರತಿಭಟನೆಯನ್ನ ಬೋವಿ, ಕೊರಚ, ಕೊರಮ, ಲಂಬಾಣಿ, ಇತರೆ 59 ಸೂಕ್ಷ್ಮ ಜಾತಿಗಳು ಹಾಗೂ ಬಲಗೈ, ಚಲವಾದಿ, ವಲಯ ಹಾಗೂ ಚರ್ಮಕಾರ ಸಮುದಾಯದ ವತಿಯಿಂದ ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ. ನಾಗಮೋಹನ್ ದಾಸ್ ಅವರ ವರದಿಯನ್ನ ಆಧರಿಸಿ ಇವತ್ತು ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿಗೆ ತರುವಂತ ಪ್ರಯತ್ನ ಮಾಡ್ತಾ ಇದೆ. ಕಳೆದ ಮೊನ್ನೆ ಧಾರವಾಡದಲ್ಲಿ ಏನು ನಿರುದ್ಯೋಗಿ ವಿದ್ಯಾರ್ಥಿಗಳು ಮಾಡಿದಂತಹ ಪ್ರತಿಭಟನೆಯನ್ನು ಆಧರಿಸಿ ಇವತ್ತು ಹಳೆಯ ಮೀಸಲಾತಿ ಪ್ರಕಾರ 56,000 ಹುದ್ದೆಗಳನ್ನ ಭರ್ತಿ ಮಾಡಲು ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ತಗೊಂಡಿದೆ. ಅದನ್ನ ನಾವು ಸ್ವಾಗತ ಮಾಡ್ತೀವಿ. ತಾವು ಮುಂದೆ ಕೂಡ ಹಾಗೂ ಶಿಕ್ಷಣದಲ್ಲಿಯೂ ಕೂಡ ಅದೇ ರೀತಿ ಹಳೆಯ ಮೀಸಲಾತಿ ಪ್ರಕಾರನೇ ತಾವು ಎಲ್ಲ ರಿಕ್ರೂಟ್ಮೆಂಟ್ ಗಳನ್ನ ಮಾಡೋದಾಗ್ಲಿ, ಶೀಟ್ಗಳನ್ನ ತುಂಬುವುದಾಗ್ಲಿ ಕೆಲಸ ಮಾಡಬೇಕಂತ ನಾವು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ನಾಗಮೋಹನ್ ದಾಸ್ ಅವರು ತಯಾರಿಸಿದ ವರದಿಯಲ್ಲಿ ಸುಪ್ರೀಂ ಕೋರ್ಟ್ ನ ಏನು ನಿರ್ದೇಶನಗಳಿದಾವು ಅವನ್ನೆಲ್ಲ ಗಾಳಿಗೆ ತೂರಿ ಅವರು ವಾಸ್ತವಿಕ ಸ್ಥಿತಿಗತಿ ಅಂಕಿ ಸಂಖ್ಯೆಗಳನ್ನೆಲ್ಲ ಮರೆಮಾಚಿ ಇವತ್ತು ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳ ಒತ್ತಡಕ್ಕೆ ಮಣಿದು ಒಂದು ವರದಿಯನ್ನ ರಚನೆ ಮಾಡಿ ಸರ್ಕಾರಕ್ಕೆ ಕೊಟ್ಟಿರ್ತಾರೆ. ಈ ರೋಸ್ಟಲ್ ಬಿಂದುವಿನಲ್ಲಿ ಅನೇಕ ನ್ಯೂನ್ಯತೆಗಳು ಮತ್ತು ತಾಂತ್ರಿಕ ದೋಷಗಳನ್ನು ಹೊಂದಿದೆ. ಇವತ್ತೇನು ರೋಸ್ಟರ್ ಬಿಂದು ಸರ್ಕಾರದವರು ಮಾಡಿದ್ದಾರೆ ಅಲ್ಲಿ, ಈಗ ಉದಾಹರಣೆಗೆ ಮೊನ್ನೆ ನಮ್ಮ ಕರ್ನಾಟಕ ಕೃಷಿ ವಿಶ್ವವಿದ್ಯಾಲಯ ಧಾರವಾಡಲ್ಲಿ ಕೆಲವೊಂದು ಹುದ್ದೆಗಳ ನೋಟಿಫಿಕೇಶನ್ ಮಾಡಿದ್ರು. ಅದರಲ್ಲಿ SC ಅಂತ ಬಂದಾಗ ಪ್ರವರ್ಗ A ಅಂತ ಮಾತ್ರ 9ಕ್ಕೆ 9 ಸೀಟುಗಳು ಒಂದೇ ಪ್ರವರ್ಗಕ್ಕೆ ಸೇರಿ ಹೋಗ್ಬಿಟ್ಟು ಉಳಿದ 63 ಜಾತಿಗಳು ಪ್ಲಸ್ ಏನು ಬಲಗೈ ಸಂಬಂಧಿತ ಜಾತಿಗಳು ಇವರು ಯಾರಿಗೂ ಕೂಡ ಒಂದು ಹುದ್ದೆ ಕೂಡ ಅಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ. ಈ ರೀತಿ ಅನೇಕ ಈಗ ಸಂಸ್ಥೆಗಳಲ್ಲಿ, ಸರ್ಕಾರಿ ಸಂಸ್ಥೆಗಳಲ್ಲಿ ಏನು ನೋಟಿಫಿಕೇಶನ್ ಮಾಡಿದರೆ ಎಲ್ಲ ಕಡೆನೂ ಇದೇ ರೀತಿ ಆಗ್ತಾ ಇದೆ. ತಾಂತ್ರಿಕ ದೋಷಗಳನ್ನ ಪರಿಷ್ಕರಣೆ ಮಾಡದೆ ಅವೈಜ್ಞಾನಿಕವಾಗಿ ಕೇವಲ ರಾಜಕೀಯ ಹಿತಾಸಕ್ತಿಯಿಂದ ಇವತ್ತು ಸರ್ಕಾರ ಈ ಒಂದು ಒಳ ಮೀಸಲಾತಿಯನ್ನು ಮಾಡಲು ಪ್ರಯತ್ನ ಮಾಡ್ತಾ ಇದೆ. ಆದ್ರೆ ಇದರಲ್ಲಿ ಇರ್ತಕ್ಕಂತ ನ್ಯೂನ್ಯತೆಗಳು ಈಗಾಗಲೇ ಅವರ ಅರಿವಿಗೆ ಬಂದಿರೋದ್ರಿಂದ ಬಲಗೈ ಸಮುದಾಯದವರು ಕೂಡ ಮೊದಲು ಮೀಸಲಾತಿ ಪರವಾಗಿದ್ರು, ಈಗ ಅವರು ಕೂಡ ಬಲವಾಗಿ ಈಗ ಒಳ ಮೀಸಲಾತಿ ವಿರೋಧವಾಗಿ ಅವರು ಕೂಡ 25ನೇ ತಾರೀಕು ಅವರು ಕೂಡ ಒಂದು ಬೃಹತ್ ಸಮಾವೇಶವನ್ನ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ. ಈ ಕಾರಣ ನಾವು ಈಗ ಇಡೀ ರಾಜ್ಯ 4-5 ಲಕ್ಷ ಜನ ಸೇರಿಸಿ ಒಂದು ದೊಡ್ಡ ಪ್ರತಿಭಟನೆಯನ್ನ ಬೆಂಗಳೂರಲ್ಲಿ ಮಾಡ್ತಾ ಇದೀವಿ. ಅದರ ಪ್ರಯುಕ್ತ ಇವತ್ತು ಧಾರವಾಡ ಜಿಲ್ಲೆಯಿಂದನೂ ಕೂಡ ಇವತ್ತು ಸಾವಿರಾರು ಜನರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ಅದಕ್ಕೆ ತಮ್ಮ ಮಾಧ್ಯಮಗಳ ಮೂಲಕ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಂತೀನಿ, ನಮ್ಮ ಸಮುದಾಯದ ಜನರು ಹೆಚ್ಚು ಜನರು ತಾವು ಸ್ವಯಂ ಪ್ರೇರಿತವಾಗಿ ಈ ಒಂದು ಸಮಾವೇಶಕ್ಕೆ ಆಗಮಿಸಿ ಸಮಾವೇಶವನ್ನ ಯಶಸ್ವಿಗೊಳಿಸಬೇಕು ಅಂತ ತಮ್ಮ ಮೂಲಕ ಮನವಿ ಮಾಡ್ತೇನೆ. ಅದೇ ರೀತಿ ಸರ್ಕಾರಕ್ಕೂ ಕೂಡ ತಮ್ಮ ಮಾಧ್ಯಮಗಳ ಮುಖಾಂತರ ನಾವು ಎಚ್ಚರಿಕೆಯ ಸಂದೇಶವನ್ನ ಕೊಡ್ತಾ ಇದ್ದೀವಿ. ತಾವುಗಳು 6% ಇರ್ತಕ್ಕಂತ ಯಾವುದೇ ಒಂದು ಸಮುದಾಯವನ್ನ ಓಲೈಕೆ ಮಾಡಕ್ ಹೋದೆ ಅಂದ್ರೆ ಇನ್ನು ಉಳಿತಕ್ಕಂತ ಎಲ್ಲ ಪರಿಶಿಷ್ಟ ಜಾತಿ ಸಮುದಾಯ 11% ಏನು ಸಮುದಾಯಗಳಿದಾವು ಅವು ಎಲ್ಲವೂ ಕೂಡ ತಮ್ಮ ವಿರೋಧ ಮಾಡಬೇಕಾದಂತ ಪರಿಸ್ಥಿತಿ ಮುಂದೆ ನಿರ್ಮಾಣ ಆಕೈತಿ. ಇವನ್ನೆಲ್ಲ ತಾವು ಗಮನದಲ್ಲಿ ಇಟ್ಕೊಂಡು ತೀರ್ಮಾನಗಳನ್ನ 27ನೇ ತಾರೀಕಿಗೆ ವಿಶೇಷ ಕ್ಯಾಬಿನೆಟ್ ಕರೆದಿದ್ದೀರಿ. ಆ ಕ್ಯಾಬಿನೆಟ್ ಅಲ್ಲಿ ಇವುಗಳನ್ನೆಲ್ಲ ತಾವುಗಳನ್ನು ಗಮನದಲ್ಲಿಟ್ಕೊಂಡು ಒಂದು ತೀರ್ಮಾನಕ್ಕೆ ಬರಬೇಕು ಅಂತ ತಮ್ಮಲ್ಲಿ ತಮ್ಮ ಮಾಧ್ಯಮಗಳ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ. ಧನ್ಯವಾದ. ರವಿ ಪೂಜಾರ್, ಕಾರ್ಯಾಧ್ಯಕ್ಷರು ಬೋವಿ ಸಮಾಜ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ. ನಮ್ಮ ಜೊತೆನಲ್ಲಿ ಧಾರವಾಡ ಜಿಲ್ಲಾ ಬೋವಿ ಸಮಾಜ ಅಧ್ಯಕ್ಷರು ತುಳಸಪ್ಪ ಪೂಜಾರ್ ಅವರು ಹಾಗೂ ನಮ್ಮ ಮಂಜುನಾಥ್ ಬೋವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು, ಬೋವಿ ಸಮಾಜದ ಮುಖಂಡರಾದಂತಹ ದುರ್ಗಪ್ಪ ಒಡ್ಡರ್ ಅವರು, ಇನ್ನು ಮುಂತಾದ ಎಲ್ಲ ನಾಯಕರು ನಮ್ಮ ಜೊತೆಯಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ.